ಜೂನ್ 28ರ ಬಸವ ಕಲ್ಯಾಣ ಕಾರ್ಯಕ್ರಮಕ್ಕೆ ನಿಷೇಧ ಹಾಗೂ ಮಠಾಧಿಪತಿಗಳ ಮಹಿಳೆಯರ ಕ್ಷಮೆಗೆ ಒತ್ತಾಯಿಸಿ ಪ್ರತಿಭಟನೆ. ಗಂಗಾವತಿ ಬಸವಣ್ಣ ಸೇರಿದಂತೆ ಬಸವಾದಿ ಪ್ರಮಥರನ್ನು ಹಾಗೂ ಅನುಯಾಯಿಗಳನ್ನ ಮತ್ತು ಮಹಿಳೆಯರನ್ನ ಅತ್ಯಂತ ಕೀಳು ಭಾಷೆಯಿಂದ ಮಾತನಾಡುವುದರ ಮೂಲಕ ಸಮಾಜದಲ್ಲಿ ಅಶಾಂತಿ ಕೋಮುವಾದ ಹರಡುತ್ತಿರುವ ಕನ್ನೇರಿ ಶ್ರೀಗಳ ನಿಯೋಜಿತ ಜೂನ್ 28ರ ಬಸವ ಕಲ್ಯಾಣ ಕಾರ್ಯಕ್ರಮಕ್ಕೆ ನಿಷೇಧ ಹೇರುವಂತೆ ಹಾಗೂ ಮಠಾಧಿಪತಿಗಳ ಮಹಿಳೆಯರ ಕ್ಷಮೆಗೆ ಒತ್ತಾಯಿಸಿ ಇಲ್ಲಿನ ಬಸವಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಗುರುವಾರದಂದು ಜಗಜ್ಯೋತಿ ಬಸವೇಶ್ವರ ಪುತ್ಥಳಿಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಒಕ್ಕೂಟದ ಹಿರಿಯ ಮುಖಂಡ ಸಿಎಚ್ಆರ್ ನಾರನಾಳ ಮಾತನಾಡಿ, ಕಳೆದ ವರ್ಷ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಉಪಸ್ಥಿತಿಯಲ್ಲಿ ಜರುಗಿದ ಸಮಾರಂಭದಲ್ಲಿ ಸುಮಾರು 3 ಲಕ್ಷಕ್ಕೂ ಅಧಿಕ ಬಸವ ಅಭಿಮಾನಿಗಳು ಅನುಯಾಯಿಗಳ ಶಾಂತಿಯುತವಾದ ಸಮಾರಂಭದಲ್ಲಿ ಯಶಸ್ಸು ಕೊಂಡಿದ್ದನ್ನ ಸಹಿಸದ ಕಾಡಸಿದ್ದೇಶ್ವರ ಮಠದ ಶ್ರೀಗಳಿಗೆ ಧಾರವಾಡ ಹಾಗೂ ವಿಜಯಪುರದ ಜಿಲ್ಲಾಡಳಿತ ಸೂಚಿತ ಪ್ರದೇಶಗಳಿಗೆ ತೆರಳದಂತೆ ಆದೇಶ ನೀಡಿತು. ಸರಿ ಆದೇಶವನ್ನ ಎತ್ತಿ ಹಿಡಿದ ಸರ್ವೋಚ್ಚ ನ್ಯಾಯಾಲಯ ಕಣ್ಣೀರು ಶ್ರೀಗಳಿಗೆ ತಮ್ಮ ಮಠದಲ್ಲಿ ಪೂಜೆ ಧ್ಯಾನ ಮಾಡಿಕೊಂಡಿರು ಎಂದು ಆದೇಶ ನೀಡಿದ್ದರೂ ಸಹ ಇತ್ತೀಚೆಗೆ ಶಹಪುರ ಗದಗ್ನಲ್ಲಿ ಮಾತನಾಡುತ್ತಾ ಓರ್ವ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಇಡೀ ಮಹಿಳೆಯರಿಗೆ ಮಾಡಿದ ಅವಮಾನವಾಗಿದೆ. ಈ ಹಿನ್ನೆಲೆಯಲ್ಲಿ ಅಶಾಂತಿ, ದ್ವೇಷ, ಅರಾಜಕತೆ ಸೃಷ್ಟಿಸುವ ಕನ್ನೇರಿ ಶ್ರೀಗಳನ್ನ ಯಾವುದೇ ಕಾರಣಕ್ಕೂ ಜೂನ್ 28ರ ಬಸವ ಕಲ್ಯಾಣದ ಕಾರ್ಯಕ್ರಮಕ್ಕೆ ಅವಕಾಶ ನೀಡಬಾರದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಸವ ಕೇಂದ್ರದ ಅಧ್ಯಕ್ಷ ಕೆ ಬಸವರಾಜ್, ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ದಿಲೀಪ್ ಕುಮಾರ್, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಗರಾಜ್, ಕ್ರಾಂತಿ ಗಂಗೋತ್ರಿ, ಅಕ್ಕ ನಾಗಲಾಂಬಿಕಾ, ಮಹಿಳಾ ಗಣಾಧ್ಯಕ್ಷೆ ಚನ್ನಬಸಮ್ಮ, ಕಂಪ್ಲಿ ರತ್ನಮ್ಮ, ಮಹಾಲಿಂಗಪ್ಪ, ಬನ್ನಿಕೊಪ್ಪ, ಓಂ ಎಂ ಬಳ್ಳಿ, ನಿರುಪಾದಿ ಹಡಪದ ಸೇರಿದಂತೆ ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹಿಂದಿನ ಭಾವನೆಗಳಿಂದ ಹೆಂಗ್ ಬಂದಿರಬೇಕಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಆದ್ರೆ ಇನ್ನೂ ಆ ಸ್ವಾಮಿಗಳಲ್ಲಿ ಆತನ ಮೂಲ ಸ್ವಭಾವ ಮೊದಲನೇ ಆಗ್ತಾ ಇಲ್ಲ. ಅನಾವಶ್ಯಕವಾಗಿ ಸಮಾಜದಲ್ಲಿ ಬರೀ ಸುಳ್ಳು ಹೇಳ್ತಾರೆ. ಈಗ ನನಗೆ 80 ವರ್ಷ, ಸುಮಾರು ಕಾಲೇಜು ಅನ್ನದಾನೇಶ್ವರ ನರೇಗಲ್ ಕಾಲೇಜಿನಲ್ಲಿ ಸೇರಿಕೊಂಡೆ. ಅಲ್ಲಿವರೆಗಾಗಿ ಇಲ್ಲಿವರೆಗೆ, ಅಲ್ಲಿಂದ ಇಲ್ಲಿಯವರೆಗೆ ಈ ಶರಣ ಸಾಹಿತ್ಯ ಸಂಪ್ರದಾಯದ ಸ್ವಾಮಿಗಳನ್ನು ಸಾಕಷ್ಟು ನೋಡ್ಕೊಂಡು ಬಂದಿದೆ. ಆದ್ರೆ ನನ್ನ 80 ವರ್ಷದ ಸರ್ವಿಸಿನಲ್ಲಿ ಕನ್ನೇರಿ ಶ್ರೀಗಳಂತ ದಂಡ ಏನು ಅದ್ರ ಬಗ್ಗೆ ಗಂಧ ಗಾಳಿ ಇರಲಾರ್ದಂತ ಒಬ್ಬ, ಇನ್ನೊಂದು ಶಬ್ದದಲ್ಲಿ ಹೇಳ್ಬೇಕಂದ್ರೆ ಅವಿವೇಕತನದಿಂದಲೋ ಬುದ್ಧಿಪೂರ್ವಕವಾಗಿಯೋ ಇವೆಲ್ಲ ಈ ವಚನ ಸಾಹಿತ್ಯವನ್ನು ಹದಗೆಡಿಸಬೇಕಂತ ಕಾರ್ಯ ಮಾಡಿದಾಗ ಈ ಕನ್ನೇರಿ ಶ್ರೀಗಳನ್ನು ನೋಡಿದ್ರೆ ಕನಿಕರ ಬರ್ತೈತೆ ನಮಗೆ. ಸಿಟ್ಟು ಬರೋದಕ್ಕಿಂತಲೂ ಇತ್ತೀಚಿನ ಒಂದನ್ನ ಕಾರ್ಯಕ್ರಮಗಳು ವಚನಗಳು ಬಿಡಲಾರ್ದೆ ಕೇಳ್ತೀವಿ ನಾವು. ಅಯ್ಯೋ, ಇಂಥವರು ಕೂಡ ಸ್ವಾಮಿಗಳಾಗಬಹುದೇ ಅಲ್ಲ ಅಂತ ಹೇಳ್ತಾನೆ. ಇವೆಲ್ಲ ನಮ್ಮ ದೇವರುಗಳು, ಇವೆಲ್ಲ ನಾವು ಹಚ್ಚಿದ್ರೆ ಪಾಪ ಅಂತ ನಿಜಗುಂಡು ಹೇಳ್ತಾನೆ, ಹಾಗೀಗಂತ ಏನೇನು ಹೇಳ್ತಾನೆ. ಹಾಗಾದ್ರೆ ಈ ಒಂದು ವಚನಕ್ಕೆ ಅವರು ಕೊಡಬೇಕು. ಒಂದು ನಾವು ಬಸವ ಸಂತಾನವು ಏನ್ ತಿಳ್ಕೋಬೇಕಂದ್ರೆ, ಶರಣರ ವಚನಗಳ ಇದು ಹೋರಾಟ, ಆ ಪದ್ಧತಿಯನ್ನು ಒಪ್ಪಿಕೊಂಡವರಿಗೆ, ಯಾರು ನಾವು ಲಿಂಗಾಯತವನ್ನು ಇಷ್ಟಲಿಂಗ ಕಟ್ಟಿಕೊಂಡಿರೋ ಅವರಿಗಿರ್ತಾರೆ. ಎಲ್ಲೋ ಬಜಾರ್ನಾಗ ಆಚಾರ ವಿಚಾರ ಇರಲಾರಂತ ವ್ಯಕ್ತಿಗಳು ಹೇಳೋದಿಲ್ಲ. ಅದಕ್ಕೆ ನಮ್ಮ ಅಂಬಿಗರ ಚೌಡ ಹೇಳ್ತಾನೆ, ಕತ್ತಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿ ಮಾಡಿ ಬೀಳುವ ರಟ್ಟೆ ಮೂಳೆಗಳ ಕಂಡರೆ ಎಡಗಾಲ ಮೆಟ್ಟಿಲಿಂದ ಒಡೆಯಂದಾದ ನಮ್ಮ ಅಂಬಿಗರ ಚೌಡಯ್ಯ. ಮತ್ತೆ ಯಾವಾಗ ನಂಬಬೇಕು? ನಮ್ಮ ಮನುಷ್ಯರು ನೋಡಿದ್ರೆ ಎಡಗಾಲ ಮೆಟ್ಟಗಳು ಹೊಡಿಯುತ್ತಾರೆ.
ಏನ್ ಇಷ್ಟಲಿಂಗ ನಾನು ಲಿಂಗವಂತ ಅಂತ ಹೇಳ್ಕೊಂಡು ಆ ಲಿಂಗವಂತ ಧರ್ಮಕ್ಕೆ ಆ ಬಸವ ಧರ್ಮಕ್ಕೆ ವಿರುದ್ಧವಾದಂತ ಆಚರಣೆ ವಿಚಾರಗಳನ್ನು ಒದಗಿಸಿಕೊಂಡ್ರೆ ಅದನ್ನು ಶರಣರು ಒಪ್ಪೋದಿಲ್ಲ. ಅದು ಲಿಂಗಧಾರಿಗಳಿಗೆ ಮಾತ್ರ ಮೀಸಲು ಎಂಬುದು ಶರಣರ ವಿಚಾರ. ಇವ್ರು ಮಾತು ಕೇಳ್ಬಿಟ್ರೆ ಎಂದೆಂಗೋ ಮಾತಾಡ್ತಾರೆ, ಮನಸ್ಸಿಗೆ ಬಂದಂಗೆ ಮಾತಾಡ್ತಾರೆ. ಯಾಕೆ ನಮಗೆ ಮಾತಾಡಕ್ ಬರೋದಿಲ್ಲ, ನಮಗೆ ಮಾತಾಡಕ್ ಬರೋದಿಲ್ಲ ಸ್ವಾಮಿ. ಈ ಧರ್ಮ ಹುಟ್ಟಿದ್ದೆ ಆದ್ರೆ ಯಾರಿಂದ? ಜಗದ್ಗುರುಗಳು ಭವ್ಯ ಅಂತವರಿಂದ ಅಲ್ಲ. ಹರಪದ ಹಪ್ಪಯ್ಯ ನುಡಿಯ ಚಂದಯ್ಯ ಡೋಹಾರ ಕಕ್ಕಯ್ಯ ಮಾದಾರ ಚಂದಯ್ಯ ಸಮಗಾರ ಅರಳಯ್ಯ ಇಂತಿ ಜನಸಾಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಇಂತಿ ಜನಸಾಮಾನ್ಯರು ಹುಟ್ಟಿದ್ದು ಈ ಧರ್ಮ. ಇವರನ್ನು ಕಟ್ಟಿಕೊಂಡು ಹುಟ್ಟಿದ್ದು ಈ ಧರ್ಮ. ಇವರೆಲ್ಲ ಈ ಧರ್ಮದ ಬಸವ ಧರ್ಮದ ಮೂಲ ನಿವಾಸಿಗಳು. ಯಾಕೆ ಅಂದ್ರೆ ಈ ದೇಶದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಧರ್ಮ ಇರ್ತಿದ್ದಿಲ್ಲ, ಬರೀ ಜಾತಿ ಇದ್ವು. 108 ಜಾತಿಗಳು, ಯಾವ ಧರ್ಮ ಇದ್ದಿಲ್ಲ. ಶೈವ ವೈದಿಕ ಪಂಥ ಇವೆಲ್ಲ ಬೌದ್ಧ ಜೈನ ಹೊರಗಿನಿಂದ ಬಂದು ಉತ್ತರ ಭಾರತದಿಂದ ಬಂದು ಸೇರಿಕೊಂಡು ಇಲ್ಲಿ ಎಲ್ಲಾ ಕನ್ನಡಿಗರು ಜಾತ್ಯತೀತವಾಗಿ ಎಲ್ಲಾ ಕನ್ನಡಿಗರಿಂದ ಹುಟ್ಟಿದ್ದ ಯಾವುದೇ ಒಂದು ಸ್ವತಂತ್ರ ಮತ ಧರ್ಮ ಐತಂದ್ರೆ ಅದು ಲಿಂಗಾಯತ ಧರ್ಮ. ಇಲ್ಲಿ ಜಾತಿ ಇಲ್ಲ. ಈಗ ಇರ್ತಾವ ಲಿಂಗಾಯತರಂಬರು ಎಲ್ಲ ಮಾಡ್ಕೊಂಡು ಕೆಲವರು ನೋಡಿ ಜಾತಿ ಹೇಳಕ್ ಹೋಗಬಾರ್ದು. ಮೂಲತಃ ತತ್ವದ ಆದೇಶ ಏನದ ಅದು ತಿಳ್ಕೊಂಡು ಹಿಡಿದಾಗ ಮಾತ್ರ ಅದಕ್ಕೆ ಬೆಲೆ ಬರ್ತದೆ. ಮತ್ತಿಂಥವರು ನಮಗೆ ಬೈಯಕ್ ಬರೋಗಿಲ್ಲ. ಎಲ್ಲ ಎಲ್ಲೆಲ್ಲಿನ ಸೂತ್ರರು ದಲಿತರು ಶೋಷಿತರು ಆ ಭಾಷೆ ಹೆಂಗಿರ್ತಕ್ಕೆ ಬರ್ತೈತೆ. ಯಾಕೆ ಮೇಲೆ ಶ್ರೀಗಳಿಗೆ ಗಂಟು ಬಿಚ್ಚಿದ್ರ ನೀವ್ ಎಂಟಿ ಜೀವನ ಕೇಳಿದ್ರಲ್ಲ ಕೆಟ್ಟ ಅಂತಂತವ್ ಬರ್ತಾವ ಒಳಗಿಂತ. ನಮಗೆ ಬೇಯಕ್ ಬರೋಲ್ಲ ಅಂತ ತಿಳ್ಕೊಬಾರ್ರಿ ಸ್ವಾಮಿಗಳ. ನಾವು ಮೂಲ ಹುಟ್ಟಿದ್ದ ಅಲ್ಲಿಂದ ನಮ್ಮ ಗಂಟು ಬಿಚ್ಚಿದ್ರ ನೀವು ಯಾಕೆ ಆಗ್ತೀರಮ್ಮ ಹೇಳಕ್ ಕೂಡ ಆಗುದಿಲ್ಲ. ಆದ್ರೆ ನಮಗೆ ಬಸವಣ್ಣ ಏನು ಕಳಿಸಲ್ಲ, ದುಡಿದಲ್ಲಿ ಮುಚ್ಚಿನ ಹಾರದ ಅಂತ ಇರಬೇಕು. ಅದಕ್ಕೆ ನಮ್ಮ ಹುಡುಗರು ನಮ್ಮ ಜನ ನಮ್ಮ ಇಮೇಲ್ ಐತಲ್ಲ ಬಾಯಿ ಮುಚ್ಚಿಕೊಂಡು ಕುಂತೀವಿ ಅಂದ್ರ ನಾವು ಏನೋ ಅಂತ ಅಲ್ಲ. 900 ವರ್ಷಗಳ ಹಿಂದೆ ಏನು ಈ ಧರ್ಮನ ಬಗ್ಸಕ್ಕಾಗಿ ಈಗೇನ್ ಮಾಡ್ತೀಯ ನೀನು? ಮತ್ತು ತಂದನಾಗಿ ಬೇಟೆಯಾಡಬಲ್ಲದೆ. ನಮ್ಮಲ್ಲಿ ಗಣಾಚಾರದ್ದು ಒಂದು ಐತೆ, ಬಡ್ಗಿ ತಗೊಂಡಿದ್ರೆ ಮಂದಿ ಅವ್ ಯಾವ ಹೊರಗೆ ಬಂದಿಲ್ಲ, ಲಾಸ್ಟಿಗೆ ಬರ್ತಾವ ಟೈಮ್ ಬಂದ್ರ. ನಾಯಿ ಬೇಟೆಯಾಡ ಗುಣ ಈ ನಾಯಿ ಹೊತ್ಕೊಂಡ್ಬಂತಾರ ಯಾರು ಶರಣರು ಹೇಳ್ತಾರೆ, ಹೊತ್ತ ನಾಯಿ ತಂದ ನಾಯಿ ಬೇಟೆಯಾಡ ಬಂದದ್ದು. ಹಾಗೆ ಯಾರೋ ಒಂದು ಚಿತಾವಣಿಗೆ ವಚನ ಸಾಹಿತ್ಯವನ್ನು ಶರಣ ಸಾಹಿತ್ಯವನ್ನು ಅಪಮಾನ ಮಾಡಬೇಕು. ಬಹುಶಃ ಇಂಥವರು ಮುಂದೆ ಬರ್ತಾರಂತ ನಮ್ಮ ಶರಣರಿಗೆ ಗೊತ್ತಿತ್ತು. ಅದಕ್ಕೆ ಬಸವಣ್ಣ ಒತ್ತಟ್ಟಿಗೆ ಹೇಳ್ತಾರೆ, ನಿತ್ಯೆಯ ಹಣ್ಣು ನಲಿತಿಂದು ಸೃಷ್ಟಿಗೆ ತಿರುಗಿದೆಂಬನಿಗೆ ಮತ್ತೆ ಏನಿಟ್ಟ ಸಿಂಜರ ಮಾತದೇಕೆ ಹಗಲು ಕಾಣದ ಭೂಮಿ ഇരുಳಾಯಿತೆಂದರೆ ಜಗಕ್ಕೆ ഇരുಳಪ್ಪುದೆಂಬರಲ್ಲ. ಓಮ ನೆವದಲ್ಲಿ ಓತ ತಿಮ್ಮುವಲ್ಲ ಕಾಣೆ ಓತ ತಿಮ್ಮ ಏನು ಅನಾಮಿಕರ ಏನಂಗೆ ಅಂತ ಹೇಳ್ತಾನೆ ಬಸವಣ್ಣ. ಒಂದು ಇಂಥ ಗಿಡ ಇರ್ತೈತೆ, ಅದ್ರ ಹೆಸರು ಇದ್ದೇ ಗಿಡ ಅಂತಾರೆ. ಅದು ಹಣ್ಣಾಗಿ ಕಾಯಿ ಕೆಳಗೆ ಬಿಡ್ತಾವ. ಅವಾಗ ಒಂದು ನರಿ ಬಂದು ಏನೈತಲ್ಲ ಹಣ್ಣು ತಿಂತೈತೆ. ತಿಂದ ಮೇಲೆ ತೆಲಿ ತಿರ್ಗಾ ಕಟ್ಟಿಬಿಡ್ತೈತೆ. ಅದು ತೆಲಿ ತಿರ್ಗಾ ಕಟ್ಟಿದ ಮೇಲೆ ಅದು ಏನಂತೈತೆ, ಜಗತ್ತು ತಿರ್ಗಾ ಕಟ್ಟೈತೆ ಅಂತ. ಅದು ತನ್ನ ತೆಲಿ ತಿರ್ಗತೈತೆ ಅಂತ ಗೊತ್ತಿಲ್ಲ ಅದಕ್ಕೆ. ಇಡೀ ಜಗತ್ತು ತಿರ್ಗಾ ಕಟ್ಟೈತೆ. ಜಗತ್ತು ಯಾಕೆ ತಿರ್ಗಾ ಕಟ್ಟೈತೆ ಅಂದ್ರೆ ಮತ್ತೆ ಏನಿತ್ತ ಅವರ ಮಾತೇಕೆ ವೇದ ಪುರಾಣ ಆಗಮ ಉಪನಿಷತ್ತು ಅದನ್ನು ತಿಳ್ಕೊಂಡವರು ದೊಡ್ಡ ಬರ್ಬೋದು. ನನ್ನ ತತ್ವಕ್ಕೆ ಅವರು ದೊಡ್ಡವರು. ಯಾವುದೇ ಹೆಸರಿನಲ್ಲಿ ಏನೇನೋ ಮಾಡೋರು ನಮ್ಮ ವಚನ ಸಾಹಿತ್ಯಕ್ಕೆ ಹೆಲ್ಪ್ ಬರುವ ರೀತಿಯಲ್ಲಿ ನಡಿಬಾರ್ದು. ಇನ್ನು ಸಮಯ ಇದೆ. ಇನ್ನು ಬಸವ ಗಣಾಚಾರ ಎದ್ದು ಕೂಡುವುದಕ್ಕಿಂತ ಪೂರ್ವದಲ್ಲಿ ಈ ಕೆಲವು ಚಿತಾಪತಿ ಮಂದಿ ಏನಿದೆ ಅಲ್ಲ, ಅಲ್ಲೋ 900 ವರ್ಷ ನಾವು ಕ್ಯಾರೆ ಅಂದಿಲ್ಲ. ಈಗ ನೀವು ಯಾರ್ಯಾರು ಹಚ್ಕೊಂಡು ಯಾರ್ಯಾರು ನೀ ಮಾಡಿದ್ದಿ ನೀ ಮಾಡಿ
ಬಿಡ್ರಿ ಇವೆಲ್ಲ ಬಿಡ್ರಿ. ನಾವಂತೂ ಮ್ಯಾಲ್ ಬಿಟ್ಟು ಜಗಳಕ್ಕೆ ಹೋಗೋ ಮಂದಿ ಅಲ್ಲ, ಗೊತ್ತದ. ಮತ್ತೆ ನೀವು ಅದನ್ನೇ ನಮ್ಮ ವೀಕ್ನೆಸ್ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕ ಪರಿಹಾರ ತೋರಿಸ್ಬೇಕಾಗ್ತದೆ. ಈಗ ಬಸವ ಕಲ್ಯಾಣದಲ್ಲ ತಿಂಡಿ ಅಲ್ಲ ನಿಂತು ಈ ಸ್ವಾಮಿದು ಮನೆಗೆ ಹೋಗಿ ಹಿಂಗೆ ಮಾಡೋದು ಇದ್ದಲ್ಲಿ ಹೋಗಿ ಬಸವಾದಿ ಶರಣರ, ಯಾಕೆ ನಾವು ಹಳ್ಳಿ ಹುಟ್ಟಿದವರಲ್ಲ, ಹಳ್ಳಿ ಭಾಷೆ ಬಂದು ತೀಟೆ ತಿಂಡೆ ಎಷ್ಟು ತೀಟೆ ಇರ್ಬೇಕು ಸ್ವಾಮಿ. ಹೋಗಿ ಬಸವ ಕಲ್ಯಾಣದಾಗ ಒಂದು ಬಸವ ವಚನ ಸಾಹಿತ್ಯ ಹಿಂದೂಗಳು ಹಾಗೆ ಹೀಗೆ ಅದು ಬೇರೆ ಆಗ್ತೈತೆ ಮಾತ್ರ ಮಾತಾಡ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಬುಕ್ಕ ಓದೋದಕ್ಕಿಂತ ಮೊದಲು ಅದ್ರ ಮೇಲೆ ಹೆಡ್ಡಿಂಗ್ ಏನಿತ್ತಲ್ಲ, ಆ ಹೆಡ್ಡಿಂಗಿನ ಬಗ್ಗೆ ಅವ್ರಿಗೆ ಬಹಳ ನೋವು. ಆ ಕೈಪಿಡಿಯಲ್ಲಿ ಹೆಡ್ಡಿಂಗ್ ಏನಿತ್ತಂದ್ರೆ ಇಂದಿರಾಜಿ ಜವಾಬ್ದು, ಇಂದಿರಾ ಜವಾಬ್ದು ಅಂತ ಅದ್ರ ಮೇಲೆ ಹೆಡ್ಡಿಂಗ್ ಇತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಅದು ಕಂಟೆಂಟ್ ಏನೈತಿ ಓದ್ಲಿಲ್ಲ. ಅವ್ರು ಕರೆದು ಹೇಳಿದ್ರು ಮೊದಲು ಈ ಹೆಡ್ಡಿಂಗ್ ಚೇಂಜ್ ಮಾಡಿ ಅಂದ್ರು. ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಏಕವಚನದಿಂದ ಇಂದಿರಾ ಜವಾಬ್ದು ಅಂತಂದ್ರೆ ಅದು ಪದ್ಧತಿ ಅಲ್ಲ. ಇಂದಿರಾಜಿ ಜವಾಬ್ ದೀಜಿಯೇ, ಇದು ವಾಜಪೇಯಿ. ನೋಡ್ರಿ, ಒಬ್ಬ ವಿರೋಧಿ ಪಕ್ಷ ರಾಷ್ಟ್ರದ ಪ್ರಧಾನಮಂತ್ರಿಗೆ ಸಂಬೋಧನೆ ಮಾಡಬೇಕಾದ್ರೆ ಅವ್ರದೇ ಪಕ್ಷ ಹೇಳಿರ್ತಕ್ಕಂಥ ಮಾತನ್ನ ಸೆನ್ಸಾರ್ ಮಾಡಿ ಇಂದಿರಾ ಜವಾಬ್ದು ಅಂತಲ್ಲ, ಇಂದಿರಾಜಿ ಜವಾಬ್ ದೀಜಿಯೇ ಅಂದ್ರು. ಇದು ಸಂಸ್ಕಾರ, ಇದು ಸಂಸ್ಕಾರ. ಆದ್ರೆ ಧಾರವಾಡ ಮತ್ತು ವಿಜಯಪುರದಲ್ಲಿ ನಿರ್ಬಂಧವನ್ನು ಹೇರಿದ ಮೇಲೆ ಈ ಮಹಾಶಯರು ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ಗೆ ಹೋದ್ರೆ ಜಿಲ್ಲಾಡಳಿತ ಹೇಳಿರ್ತಕ್ಕದ್ದನ್ನ ಹೈಕೋರ್ಟ್ ಎತ್ತಿಡಿತು. ಹೈಕೋರ್ಟ್ ಎತ್ತಿಡಿದ ಮೇಲೆ ಈ ಮಹಾಶಯ ಸುಪ್ರೀಂ ಕೋರ್ಟ್ಗೆ ಹೋದ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನನಗೆ ನ್ಯಾಯ ಸಿಗುತ್ತಂತ ಹೋದ. ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರು, ನೀನು ಸತ್ಪ್ರಜೆ ಅಲ್ಲ, ನೀನು ಮಠದಲ್ಲಿ ಪೂಜೆ ಧ್ಯಾನ ಮಾಡ್ಕೊಂಡಿರೋ ಅಂತ ಹೇಳಿದ್ರು. ಯಾವಾಗ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಬಂದ್ಮೇಲೆ ಆ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಒಪ್ಪಬೇಕು, ಹೌದಿಲ್ರಿ? ದನ ಕಾಯುವವರಿಗೆ ಗೊತ್ತಾಗುತ್ತೆ ಈ ಮಾತು. ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಮಾತು ದನ ಕಾಯುವವರಿಗೆ ಗೊತ್ತಾಗುತ್ತ. ಆದ್ರೂ ಕೂಡ ಈತ ಎಲ್ಲಿ ಓದಲ್ಲೆಲ್ಲ ಅಲ್ರಿ, ಬಸವ ಸಂಸ್ಕೃತಿ ಅಭಿಯಾನ ಮಾಡಿರ್ತಕ್ಕಂಥ 300-350 ಜನ ಸ್ವಾಮಿಗಳಿಗೆ ಸುಳೆ ಮಕ್ಕಳು ಅಂತ ಅನ್ನಬೇಕಾದ್ರೆ ಈಗ ಯಾವ ಮಟ್ಟದಲ್ಲಿ ಇರಬೇಕು? ಬರೀ ಸುಳೆ ಮಕ್ಕಳಲ್ಲ, ಸುಳೆ ಮಕ್ಕಳು ಇವ್ರನ್ನ ಮೆಟ್ಟಿಲಿ ಹೊಡಿಬೇಕಂತ ಹೇಳಿ ಅದು ನಾಲಿಗೆ ಕುಲ ಯಾವತ್ತಂತ. ಈಗ ಯಾವ ವ್ಯಕ್ತಿ ನಾವು ಎಲ್ಲೇ ಕುಂದಿರಿಸಿದ್ರು ಕೂಡ ತನ್ನ ಮೂಲ ಸ್ವರೂಪ ಇರ್ತಲ್ಲ, ಅದು ಶಬ್ದ ಹೋಗೋದಿಲ್ಲ. ಅದು ಬಸವಣ್ಣವ್ರು ಹೇಳಿದ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ನೆಚ್ಚಿ ಹೌದೌದು ಅನ್ಬೇಕಂತ. ನಮ್ಗೆ ಲಿಂಗ ನೆಚ್ಚಿ ಹೌದೌದು ಅನ್ನೋ ಬೇಡ, ನೀನು ಪಕ್ಕದಾಗಿದ್ದವ್ರು ಹೌದಂತೆ, ನಿನಗ ಪಕ್ಕದಾಗಿದ್ದವ್ರು ಹೌದಂತೆ. ಏನೋ ನಮ್ಮ ವೀರೇಶ್ ಅವ್ರು ಹೇಳ್ದಂಗ ಒಂದ್ಸಲ ಉತ್ಸಾಹದಿಂದ ಮಾತಾಡುವಾಗ ಜಾತಕ್ಕೆ ಏನೋ ತಪ್ಪು ಮಾತಾಡ್ತೀವಿ ನಾವು ಮಾತಾಡಿದ್ರೆ ಆಮೇಲೆ ಅದನ್ನ ರೆಕ್ಟಿಫೈ ಮಾಡ್ಕೋಬೇಕಲ್ಲ. ಮೊನ್ನೆ ಗದಗ ಕಾರ್ಯಕ್ರಮದಲ್ಲಿ ಹೇಳ್ತಾನ, ಆ ಕೆಳಕಾಕಿ ಆಕಿ ಮೀನಾಕ್ಷಿ ಏನ್ರಿ ಅದು ಬೋಳಿ, ಮೀನಾಕ್ಷಿ ಬೋಳಿ ಅಂತ ಮಾತಾಡ್ತಾನ. ಮೀನಾಕ್ಷಿ ಬೋಳಿ ಅಂತ ಇವತ್ತು ಮಹಿಳೆಯರೆಲ್ಲರೂ ಬರೀ ಮಹಿಳೆಯರಿಗೆ ಎತ್ಕೊಂಡ್ಬೇಕು ಈ ವಿಷಯಕ್ಕೆ. ಒಬ್ಬ ಮಹಿಳೆಗೆ ಬೋಳಿ ಅಂತಕ್ಕಂಥ ಶಬ್ದವನ್ನ ಈಗ ಮಾತಾಡೇನಂದ್ರೆ ಈಗ ಆದ್ರೆ ಆಮೇಲೆ ನಮ್ಗೆ ಏನಾಗಿದೆ ಅಂದ್ರೆ ಆತ ಎಲ್ಲಿ ಏನೇ ಮಾತಾಡಲಿ ಅಂತ ನಾವು ಸ್ವಲ್ಪ ಸುಮ್ಮನಿದ್ವಿ. ಆದ್ರೆ ಇದು ಹಾರ್ಟಿಗೆ ಕೈ ಹಾಕಲ್ಲ. ನಮ್ಗೆ ಕೈ ಹೋದ್ರೆ ಜೀವಂತ ಇರ್ತೀವಿ, ಕಾಲು ಹೋದ್ರೆ ಜೀವಂತ ಇರ್ತೀವಿ, ತಲೆ ಹೋದ್ರೆ ಜೀವಂತ ಇರ್ತೀವಿ, ಕಣ್ಣು ಹೋದ್ರೆ ಜೀವಂತ ಇರ್ತೀವಿ. ಇವತ್ತು ನಮ್ಮ ಹೃದಯಕ್ಕೆ ಕೈ ಹಾಕ್ಯಾರ, ಹೃದಯ ಹೋದ್ರೆ ನಾವು ಸಾಯ್ತೀವಿ. ಹೃದಯ ಹೋಯ್ತಂದ್ರೆ ನಾವು ಸಾಯ್ತೀವಿ. ಬಸವ ಕಲ್ಯಾಣ ಬಸವಣ್ಣನವರ ನಡೆದಾಡಿರ್ತಕ್ಕಂಥ ಭೂಮಿ. ಆ ಬಸವ ಕಲ್ಯಾಣದಲ್ಲಿ ಇವತ್ತು ತನ್ನ ಪಟಾಲಮ್ಮನ್ ಕರ್ಕೊಂಡು ಇದನ್ನ ಸಾಮರಸ್ಯವನ್ನ ಕೆಡಿಸಾಕೊಂಟಾನ. ಆದ ಕಾರಣ ದಯವಿಟ್ಟು ಅಲ್ಲಿ ಏನೇ ಮಾತಾಡಿದ್ರು ಕೂಡ ಬಸವ ಕಲ್ಯಾಣ ಈಗಾಗಲೇ ಎದ್ದು ನಿಂತಿದೆ, ಅಲ್ಲಿ ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಹೇಳ್ಯಾರ. ಈಗ ಯಾವಾಗಲೂ ಸಂವಿಧಾನ ಮತ್ತು ಒಂದು ನಮಗ್ ಕೋರ್ಟ್, ಸುಪ್ರೀಂ ಕೋರ್ಟ್ ಸಂವಿಧಾನ ನಮಗೆ ಫೈನಲ್, ಅವು ಎರಡು ಹೇಳಿದ ಮೇಲೆ ಯಾರು ಮಾತಾಡಬಾರ್ದು. ಇವತ್ತು ಸಂವಿಧಾನಕ್ಕೆ ಅಗೌರವ ರೀತಿಯಲ್ಲಿ ಈ ವ್ಯಕ್ತಿ ಮಾತಾಡ್ತಿದ್ದಾನೆ. ಇದು ಬೇರೆ ರೀತಿ ರೂಪ ಪಡೆಯೋದಕ್ಕಿಂತ ಮೊದಲು ಇದ್ರ ಇಲ್ಲ ಯಾರಿದ್ದಾರೋ ಅವರು ಎಚ್ಚರಿಕೆಯಿಂದ ಆತಗೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಡ್ತಾ, ಇವತ್ತು ನಾವು ಎಲ್ಲೋ ಬಸವಾದಿ ಶಿವಚಂದ್ರ ಹಿಂದೂ ಸಮಾವೇಶ ಅಂತಕ್ಕಂಥ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಬೇರೆ ಮಠಾಧೀಶರಿಗೆ ಬಸವ ತತ್ವವನ್ನ ಪರಿಪಾಲನೆ ಮಾಡತಕ್ಕಂಥ ವಿರಕ್ತ ಮಠಾಧೀಶರಿಗೆ ಅವರು ಮಾತನಾಡುವ ಸಂದರ್ಭದಲ್ಲಿ ಸುಳೆ ಮಕ್ಕಳು ಮೆಟ್ಟಲೆ ಹೊಡಿಬೇಕಂತ ಹೇಳಿದ್ರು.
ಮನುಷ್ಯನ ಸಹಜ, ಅವ್ರು ತಪ್ಪಲ್ಲ. ಮನುಷ್ಯನಿಗೆ ಈ ಇಂದ್ರಿಯಗಳ ನಿಗ್ರಹ ಮಾಡ್ಲಿಕ್ಕೆ ಕಷ್ಟ, ಆದ್ರೂ ಸಹಿತ ಇರ್ಲಿ, ಮಾತಾಡೋದ್ ಬರೋದಲ್ಲಿ ಯಾರಾದ್ರೂ ನಿಂತೆ ಮಾತನಾಡೋದು ಸಹಜ. ಆದ್ರೆ ಮಾತನಾಡಿದ ಮೇಲೆ ಅದನ್ನ ಮನವರಿಕೆ ಮಾಡ್ಕೊಂಡು ಕ್ಷಮೆ ಕೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯರ ಕರ್ತವ್ಯ. ಆಮೇಲೆ ನಮ್ಮಂತ ಸಾಮಾನ್ಯ ಜನರು ಮಾಡಿದ್ರೆ ತಪ್ಪಲ್ಲ, ಆದ್ರೆ ನೀವು ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ನೀವೇ ಅಶ್ಲೀಲ ಪದವನ್ನ ಮಾತನಾಡಿದ್ರೆ ಅದು ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಿರತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರು ಇದುವರೆಗೂ ಅವಶ್ಯವಾಗಿ ನಾಡಿನ ಬಸವ ಭಕ್ತರ ಜನತೆ ಕ್ಷಮೆ ಕೇಳಿಲ್ಲ. ಒಂದನೇದ್ದು. ಎರಡನೇದ್ದು, ಮೊನ್ನೆ ಗದಗಿನಲ್ಲಿ ಬಸವಾದಿ ಶಿವಶರಣ ಹಿಂದೂ ಸಮಾವೇಶ ಕಾರ್ಯಕ್ರಮದಲ್ಲಿ ಒಬ್ಬ ಪ್ರೊಫೆಸರ್ ಮೀನಾಕ್ಷಿ ಬಾಳಿ ಅಂತಕ್ಕಂಥ ಹೆಣ್ಮಗಳಿಗೆ ಬೋಳಿ ಅಂತ ಮೂರ್ತಿ ಸಂಬೋಧನೆ ಮಾಡಿ ಒಬ್ಬ ಮಹಿಳಾ ಕುಲಕ್ಕೆ ಅವಮಾನ ಮಾಡತಕ್ಕಂಥದ್ದು. ಆಮೇಲೆ ಅವರು ಒಂದು ರಾಜಕೀಯ ಪ್ರೇರಿತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆ ಅವ್ರ ಬಗ್ಗೆ ಅಸಮಾಧಾನ ಇದೆ. ಈ ಎಲ್ಲ ವಿಷಯವನ್ನ ಇಟ್ಟುಕೊಂಡು ಅವರಿಗೆ ಕ್ಷಮೆ ಕೇಳಬೇಕು, ಕಾರ್ಯಕ್ರಮ ಮಾಡಲಿ, ಅವ್ರ ಅಭ್ಯಂತರ ಇಲ್ಲ. ಆದ್ರೆ ಬಸವಾದಿ ಶಿವಶರಣ ಹಿಂದೂ ಸಮಾವೇಶ ಅಂತಕ್ಕಂಥದ್ದು ಬಿಟ್ಟು ಹಿಂದೂ ಸಮಾವೇಶ ಅಷ್ಟೇ ಮಾಡಬೇಕು, ಇಲ್ಲ ಶಿವಶರಣ ಸಮಾವೇಶ ಅಷ್ಟೇ ಮಾಡಬೇಕು. ಆಮೇಲೆ ಅದು ರಾಜಕೀಯ ಪ್ರೇರಿತವಾಗಿರಬಾರದು ಅಂತಕ್ಕಂಥ ಉದ್ದೇಶದಿಂದ ಆಮೇಲೆ ಕ್ಷಮೆ ಕೇಳಬೇಕು. ಅವ್ರು ಕ್ಷಮೆ ಕೇಳಿದ್ರೆ ನಾವು ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತೀವಿ. ಈ ಎಲ್ಲ ಉದ್ದೇಶ ಇಟ್ಟುಕೊಂಡು ಈ ಒಂದು ಬಸವಪರ ಸಂಘಟನೆ ಗಂಗಾವತಿ ಇವತ್ತ ಮಾನ್ಯ ತಹಸೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಅವರಿಗೆ ಮನವಿ ಪತ್ರವನ್ನು ಅವರಿಗೆ ಕನ್ನಡ ಕನೇರಿ ಶ್ರೀಗಳಿಗೆ ಬಸವ ಕಲ್ಯಾಣ ಪವಿತ್ರ ಭೂಮಿ, ಇವ ನಾರವ ಎಂದೆನಿಸಿದರೆಯ, ಇವ ನಮ್ಮವ ಎಂದಿರ್ತಕ್ಕಂಥ ಒಂದು ವಿಶ್ವ ಸಂದೇಶ ಕೊಟ್ಟಿರ್ತಕ್ಕಂಥ ಆ ಕನ್ನಡದ ನೆಲದಲ್ಲಿ ಬಸವಾದಿ ಶಿವಶರಣರ ಒಂದು ಸಂದೇಶದ ನೆಲದಲ್ಲಿ ಅವರು ಒಂದು ಕೋಮು ಗಲಭೆಯನ್ನು ಇರ್ತಕ್ಕಂಥ ಮಾತನಾಡ್ತಾರ. ಅಂತ ವ್ಯಕ್ತಿ ಆ ಪವಿತ್ರವಾಗಿರ್ತಕ್ಕಂಥ ಕಲ್ಯಾಣ ಪ್ರವೇಶ ಮಾಡಬಾರ್ದು ಅಂತೇಳಿ ನಮ್ಮೆಲ್ಲ ಬಸವಪರ ಸಂಘಟನೆ ಎಲ್ಲ ಹಿರಿಯರು ಸೇರ್ಕೊಂಡು ಅವ್ರಿಗೆ ಬಸವ ಕಲ್ಯಾಣದಲ್ಲಿ ಗಡಿಪಾರು ಅವ್ರಿಗೆ ಈ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಮತ್ತು ಬಸವ ಕಲ್ಯಾಣಕ್ಕೆ ಪ್ರವೇಶದ ನಿರ್ಬಂಧ ಇರಬೇಕಂತೇಳಿ ನಾವೆಲ್ಲರೂ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮಾನ್ಯ ತಹಸೀಲ್ದಾರ್ ಮೂಲಕ ಮನವಿ ಪತ್ರ ಕೊಡ್ಲಿಕ್ಕೆ ನಾವೆಲ್ಲ ಸೇರಿದ್ದೀವಿ. ಈ ಮಾತನ್ನ ಈ ಒಂದು ವೇದಿಕೆ ಮುಖಾಂತರ ತಿಳಿಸ್ತಾ ಕನ್ನೇರಿಯ ಶ್ರೀಗಳಾಗಿರ್ತಕ್ಕಂಥ ಪೂಜ್ಯರು ವೇದಿಕೆ ಮೇಲೆ ಮಾತನಾಡ್ತಾ ತಾವು ಒಂದು ಘನತೆಯ ಸ್ಥಾನದಲ್ಲಿ ಇದ್ದುಕೊಂಡು ಮತ್ತೋರ್ವ ಪೂಜ್ಯರಿಗೆ ಕೆಟ್ಟ ಪದವನ್ನು ಬಳಸ್ತಕ್ಕಂಥದ್ದು ಖಂಡನೀಯ. ಜೊತೆಗೆ ಎತ್ತರನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರದ ದೇವತಾ ಅಂತ ಹೇಳ್ತಕ್ಕಂಥ ಒಂದು ನುಡಿಯನ್ನು ಹೇಳ್ತಕ್ಕಂಥವ್ರು. ಸ್ತ್ರೀ ಸಮಾನ ಅಂತಕ್ಕಂಥ ಮಾತನಾಡ್ತಕ್ಕಂಥವ್ರು. ಹೆಣ್ಣಲ್ಲ, ಹೆಣ್ಣು ರಕ್ಕಂತಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ಈ ಒಂದು ನೆಲದೊಳಗೆ ಹೆಣ್ಣನ್ನ ಬಹಳ ಕೀಳಾಗಿ ವೇದಿಕೆ ಮುಖಾಂತರ ಮಾತಾಡ್ತಕ್ಕಂಥ ವಾಚ್ಯ ಪದಗಳನ್ನ ಬಳಸ್ತಕ್ಕಂಥದ್ದು ಖಂಡನೀಯ. ಮೇಲಾಗಿ ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಬಸವಪರ ಸಂಘಟನೆ ಗಂಗಾವತಿಯಲ್ಲಿ ಇವತ್ತು ಪ್ರತಿಭಟನೆಯ ಮೂಲಕ ಕನ್ನೇರಿ ಶ್ರೀಗಳು ಈ ಮಾತುಗಳನ್ನ ಆಡಿದ್ದಕ್ಕೆ ಕ್ಷಮೆಯನ್ನ ಕೋರಬೇಕು ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ರೀತಿಯೊಳಗೆ ಅವರು ಮುಂದಿನ ನಡೆಗಳನ್ನ ಅನುಸರಿಸಬೇಕಂತ ಕೇಳ್ಕೊಳ್ತಾ ಈ ಒಂದು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥ